ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅನದರ್ ಮಿನಿ ವ್ಲಾಗ್. ಬೆಳಗ್ಗೆ 9 ಗಂಟೆ ಆಗಿತ್ತು. ಪೂಜೆ ಎಲ್ಲ ಮುಗಿಸಿ ನಾನು ಆರಾಮಾಗಿ ಕುಂತು ಚಹಾ ಕುಡಿಯತ್ತಿದ್ದೆ. ಡೈಲಿ ಇಷ್ಟೊತ್ತಿಗೆ ನಂದು ಪೂಜೆ ಎಲ್ಲ ಮುಗಿತೈತಿ. ನಾನು ಚಹಾ ಕುಡ್ದೆ. ನನ್ನ ಮಗಗೆ ಸ್ವಲ್ಪ ಹಾಲು ಮತ್ತು ಬ್ರೆಡ್ ಕೊಟ್ಟಿದ್ದೆ, ತಿನ್ಕೋ ಅಂತ ಕುಂತಿದ್ದ ಅವನು. ನನ್ನ ಮಗಳು ಯಾಕೋ ಇನ್ನೂ ಮಲ್ಕೊಂಡಿದ್ಲ, ಎದ್ದಿರಲಿಲ್ಲ ಆಕಿ. ಓಕೆ ಎದಕ್ಕೆ 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 ಅಲ್ಲಿ ಈಗ ಅಂಗನವಾಡಿಗೆ ಹೋಗಕ್ಕೆ ಒಲ್ಲೆ ಅಂತಿ, ಮತ್ತು ನಾಳೆ ದೊಡ್ಡ ಶಾಲೆಗೆ ಹೋಗ್ತೀವಲ್ಲೇ ನೀನು? ಯಾಕೆ ಹುಚ್ಚಂತಾರ ನೋಡಿ ನಿಂಗೆ. ಮತ್ತೇನು ಮಾಡ್ತೀವಿ? ಮನ್ಯಾಗ ಕುಂತು ಏನು ಮಾಡ್ತೀವಿ? ಅಯ್ಯ ಅಭ್ಯಾಸ ಮಾಡಂಗಿಲ್ಲ ನೀ? ಹುಚ್ಚ 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 ಇನ್ನೂ ಶಾಲಿಗೆ ಹೋಗಕ್ಕೆ ಒಲ್ಲೆ ಅಂತ ನೋಡ್ರಿ. ಶಾಲಿಗೆ ಹೋಗಂದ್ರೆ ಒಲ್ಲೆ ಅಂತ ಹೋಗಕ್ಕೆ, ಅದು ಅಂಗನವಾಡಿಗೆ ಹೋಗಕ್ಕೆ ಒಲ್ಲೆ ಅಂತ. ಓಯ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್. ಹಾಯ್. ನನ್ನ ಮಗಳಿಗೆ ಹಿಂಗೆ ತಲೆ ಕೆಡ್ಸ್ಕೊಂತ ಕುಂತ್ರೆ ಆಕಿಗೆ ಒಂಥರ ಆರಾಮ ಅನಿಸ್ತೈತಿ. ಸುಮ್ಮನೆ ಕುಂತ್ಬಿಡ್ತೈತಿ ನಮ್ಮ ಗುಬ್ಬಿ ಮರಿ. ನೋಡ್ರಿ ಲೇಕಿ ಅಲ್ಲೇ ಆಟ ಆಡಿಸಿ ಮತ್ತು ಈ ಕಡೆ ಬಿಟ್ಟೇನಿ. ನಮ್ಮ ಅಕ್ಕ ಇವತ್ತು ದೋಸೆ ಮಾಡಿದ್ಲು, ದೋಸೆ ಪಲ್ಯ ಹಾಕಿನ ಕೊಟ್ಲು. ಚಟ್ನಿ ಅಷ್ಟು ನಾನು ಮಾಡಿಕೊಂಡೆ. ಇವತ್ತು ನನಗೆ ನಾಷ್ಟ ಮಾಡೋ ಟೆನ್ಷನ್ ಇಲ್ಲ. ಪಾಪ ಹಾಕಿನ ತಂದು ಕೊಟ್ಲು, ಹಿಟ್ಟು ಮತ್ತು ಏನದು ಪಲ್ಯ ಎಲ್ಲ ಹಾಕಿನ ಕೊಟ್ಲು. ಸ್ವಲ್ಪ ಕೊಬ್ಬರಿನೂ ಕೊಟ್ಟಿದ್ಲು ಮತ್ತು ಚಟ್ನಿ ಮಾಡ್ಕೋಬೇಕಾ ಅಂಥೇಳಿ ನಾನು ಚಟ್ನಿ ಅಷ್ಟೇ ಮಾಡ್ಕೊಳತ್ತಿದ್ದೆ. ನಾಷ್ಟ ಮಾಡಬೇಕಪ್ಪ, ಏನು ಮಾಡಬೇಕು ಅನ್ನೋ ಟೆನ್ಷನ್ ಇತ್ತು. ಆಕಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ವಿಡಿಯೋ ನೋಡ್ತಿರ್ತಾಳೆ ಆಕೆ. ಸೊ ಅದಕ್ಕೆ ಇಲ್ಲಿ ನೋಡಿರಿ ನಮ್ಮ ಗುಬ್ಬಿ ಮರಿ ಏನು ಮಾಡತ್ತೈತಿ, ಚುಮ್ಮರಿ ಎಲ್ಲ ಚೆಲ್ಲಿ ಆಟ ಆಡ್ಕೊಂಡು ಕುಂತು ಬಿಟ್ಟಾಳ. ಈಗ ಒಂದು ನಿಮಿಷ ನಾವು ನೋಡಲಿಲ್ಲ ಅಂದ್ರೆ ಸಾಕು. ರಾತಿ ತಾಶಿ ಶಾಲೆಗೆ ಹೋಗಿ ಕೇಳಿಗೆ ರೆಡಿ ಆಗಿ ಏನು ಬೇಕು? ಚಟ್ನಿ ಹಾಕ್ಲಾ? ನನ್ನ ಮಗನು ದೋಸೆ ತಿಂದು ರೆಡಿಯಾಗಿ ಅಂಗನವಾಡಿಗೆ ಹೋದ. ನಾನು ಈ ಕಡೆ ನಾವು ದೋಸೆ ತಿನ್ಬೇಕಂತೇಳಿ ನಮ್ಮ ಅತ್ತೆಗೆ, ನಮ್ಮ ಭಾವ ಅವ್ರಿಗೆ ದೋಸೆ ಹಾಕ್ಕೊಡತ್ತಿದ್ದೆ. ದೋಸೆ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ? ಎಲ್ಲರಿಗೂ ಇಷ್ಟ ಇರ್ತೈತಿ. ನನಗೂ ಭಾಳ ಇಷ್ಟ ದೋಸೆ ಅಂದ್ರೆ. ಆದ್ರೆ ಏನು ಪ್ರಾಬ್ಲಮ್ ಹೇಳ್ರಿ ಇದ್ರದ್ದು? ದೋಸೆ ಆದ್ರೆ ನಾವು ಬಂದವ್ರಿಗೆಲ್ಲ ಅಂದ್ರೆ ನಾಷ್ಟಕ್ಕೆ ಒಂದು ಎಲ್ಲರೂ ಕರೆಕ್ಟ್ ಟೈಮಿಗೆ ಬರೋಂಗಿಲ್ಲ, ಸ್ವಲ್ಪ ಲೇಟಾಗಿ ಬರ್ತಿರ್ತಾರೆ. ಅವ್ರಿಗೆಲ್ಲ ಹಾಕ್ಕೊಂತ ನಿಂದಿರ್ಬೇಕು. ಮತ್ತು ಇನ್ನೊಂದು ಏನಂತಂದ್ರೆ ಅಡುಗೆ ಭಾಂಡೆ ಸಾಮಾನು ಭಾಳ ಬೀಳ್ತಾವೆ. ಅದೊಂದು ಪ್ಲಸ್ ಪಾಯಿಂಟ್ ಇದು. ನನಗೆ ಅದಕ್ಕೆ ತಲೆ ಹಾಪಾಗ್ಬಿಡ್ತೈತಿ. ಇಲ್ಲಾಂದ್ರೆ ದೋಸೆ ನಂಗೆ ಭಾಳ ಇಷ್ಟ, ಎಲ್ಲರಿಗೂ ತಿನ್ನೋಕೆ ಇಷ್ಟ. ಅದ್ರ ಪಾತ್ರೆ ಜಗ್ಗು ಬಿದ್ದುಬಿಡ್ತಾವೆ, ಅದು ಬೇಜಾರು. ಅವ್ರಿಗೆಲ್ಲ ಹಾಕ್ಕೊಟ್ಟೆ ನಾನು ನಾಷ್ಟ ಮಾಡತ್ತಿದ್ದೆ. ದೋಸೆ ಯಾರಿಗೆಲ್ಲ ಇಷ್ಟ ಅಂತೇಳಿ ಕಾಮೆಂಟ್ ಮಾಡಿರಿ. ನಾಷ್ಟ ಎಲ್ಲ ಮಾಡಿ ಒಂದು ಕಪ್ ಮಲ್ಕೊಂಡಿದ್ದ ಒಂದು ರೌಂಡ. ಇವಾಗ ನೋಡ್ರಿ ಆಟ ಆಡಕ್ಕೆ ಕುಂತಾಳ. ಇಲ್ಲಿ ಕುಂತಾಳ. ಏಯ್ ಶ್ರೀ ಶ್ರೀ ಈಕಿಗೆ ಕುಂದ್ರಕ್ಕೆ ಇನ್ನೂ ಬರೋಂಗಿಲ್ಲ. ಹಿಂಗೆ ಆ ಕಡೆ ಈ ಕಡೆ ಎರಡು ಕಾಲು ಹಾಕೊಂಡು ಕುಂದಿರ್ತಾಳೆ. ಈ ರೀತಿ ನಾವಾಗಲೇ ಕುಂದಿರ್ಸಿದ್ರೆ ಈ ರೀತಿ ಕುಂದಿರ್ತಾಳೆ, ಇಲ್ಲಾಂದ್ರೆ ಕುಂದ್ರಕ್ಕೆ ಬರಲ್ಲ ಆಕಿಗೆ. ಓಯ್ ಶ್ರೀ ಹಾಯ್. ನಾನು ಬಟ್ಟೆ ವಾಶ್ ಮಾಡಬೇಕು. ಬಟ್ಟೆ ನೆನೆ ಇಟ್ಟಿನಿ. ಇವಾಗ ಬಟ್ಟೆ ವಾಶ್ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಟೈಮ್ 12 ಗಂಟೆ ಆಗೈತಿ. ಬರೀ ಬಟ್ಟೆ ವಾಶ್ ಮಾಡಿ ಮತ್ತೆ ಸಿಗ್ತೀನಿ ನಿಮ್ಗೆ. ಆಗ ಬಟ್ಟೆ ಎಲ್ಲ ವಾಶ್ ಮಾಡಿದೆ ಫ್ರೆಂಡ್ಸ್. ನನ್ನ ಮಗಳನ್ನ ನಮ್ಮ ಅಕ್ಕ ಕರ್ಕೊಂಡು ಹೋಗ್ಯಾಳ. ಅಂದರೆ ನಮ್ಮ ಅಕ್ಕ ಇಲ್ಲೇ ನಮ್ಮ ಮನೆ ಮೇಲೆ ಇರ್ತಾಳೆ, ಅವ್ರು ಕರ್ಕೊಂಡು ಹೋಗ್ಯಾಳ. ಸೊ ಅದಕ್ಕೆ ಬಟ್ಟೆ ಒಗೆಯೋದಾಯ್ತು. ಇಲ್ಲಾಂದ್ರೆ ಬಟ್ಟೆ ಒಗ್ಯಾಕತ್ರ ಸಾಕು ಬಂದುಬಿಡ್ತಾಳೆ, ಒಳಗೆ ಬಂದುಬಿಡ್ತಾಳೆ. ಬಟ್ಟೆ ಒಗ್ಯಾಕೆ ಬಿಡೋಂಗಿಲ್ಲ ನನಗೆ. ಮೊದಲು ತಂಪು ಬೇರೆ, ನಾನು ಒಗಿತೀನಿ ನಾನು ಮಾಡ್ತೀನಿ ಅಂತ ಬೇಕು. ದೊಡ್ಡವ್ರು ಹೋದ್ಮೇಲೆ ಅವ್ರು ಎಷ್ಟು ಬಟ್ಟೆ ಒಗಿತಾರೆ ಏನು ಅಂಥೇಳಿ. ಇವಾಗಂತೂ ಸದ್ಯಕ್ಕೆ ನಂಗೆ ಬಟ್ಟೆ ಒಗ್ಯಾಕೆ ಬಿಡೋಂಗಿಲ್ಲ. ಅದು ನಂಗೆ ಪ್ರಾಬ್ಲಮ್. ಆಕಿ ಮಲ್ಕೊಂಡಾಗ ಒಗಿಬೇಕು. ಏನೇ ಕೆಲಸ ಮಾಡೋದಿದ್ರು ಆಕಿ ಮಲ್ಕೊಂಡಾಗ ಮಾಡಿಬಿಡ್ಬೇಕು. ಇಲ್ಲ ಅಂದ್ರೆ ಒಂದು ನಿಮಿಷನೂ ಏನು ಮಾಡೋಕ್ಕೆ ಕೊಡಲ್ಲ ಆಕಿ ನನಗೆ. ನನ್ನ ಮಗನೂ ಯಾಕೋ ಸ್ಕೂಲಿಗೆ ಹೋಗಿ ಕಿರಿಕಿರಿ ಮಾಡತ್ತಿದ್ದ. ಅತ್ಕೊಂತ ಅಂಗನವಾಡಿಗೆ ಹೋಗ್ಯಾನ. ಸ್ವಲ್ಪ ದಿನ ಮೊದಲು ಹೊಂಟಿದ್ದ. ಇವಾಗ ಯಾಕೋ ಇತ್ತೀಚೆಗೆ ಹಂಗೆ ಮಾಡಾಕತ್ತಾನ, ಆಳಾಕತ್ತಾನ. ಹಂಗೆ ಸಣ್ಣ ಹುಡುಗರು ಮೂಡಿ ಚೇಂಜ್ ಆಗ್ತೈತಲ್ಲ ಅವ್ರಿಗೆ, ಅದಕ್ಕೆ ಹಂಗೆ ಅವರು. ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ನನ್ನ ಮಗಳನ್ನ ಹೋಗಿ ಕರ್ಕೊಂಡು ಬಂದು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಓಕೆ, ಮತ್ತೆ ವಿಡಿಯೋ ಕಂಟಿನ್ಯೂ ಆಗ್ತೈತಿ, ನೋಡ್ಕೊತೀರಿ. ಶ್ರೀನಿಧಿ ಓಯ್ ಡ್ಯಾನ್ಸ್ ಮಾಡಿ ಡ್ಯಾನ್ಸ. ಅಲ್ಲೇನೈತಿ
ಹಾಂ ಮಕ್ಕೋ ಬಾಲೆ ನನಗೂ ಮಕ್ಕೊಳಕ್ಕೆ ಬಿಡೋಲ್ಲಿ ನೀನು ಮಕ್ಕೋ ಅಲ್ಲಿ ಅದಕ್ಕೆ ಹಂಗೆ ಮಾಡತ್ತಿ ಶ್ರೀ ಹಾಂ ರೈಸ್ ಮಾಡಿಟ್ಟಿದ್ದೆ ಬೇಳೆನೂ ಕುದಿಸಿಟ್ಟಿದ್ದೆ ಈ ಕಡೆ ಸಾಂಬಾರು ಒಗ್ಗರಣೆ ಕೊಡ್ಬೇಕಂಥೇಳಿ ನಾನು ಏನದು ಅಂದರೆ ಹಸಿಮೆಣ್ಸಿನ್ಕಾಯಿನ ಹುರ್ಕೊಳತ್ತೀನಿ ನಮ್ಮ ಮನೆಯವ್ರಿಗೆ ಡಬ್ಬಿ ಕೊಟ್ಟು ಕಳಿಸ್ಬೇಕು ನೋಡಿರಿ ನನ್ನ ಮಗ ಸಾಯಂಕಾಲ ಆದ್ಕೊಳ್ಳೆ ತನ್ನಷ್ಟಕ್ಕೆ ತನ್ನ ಮುಖ ತೊಳ್ಕೊಂಡು ವಿಭೂತಿ ತಾನ ಹಚ್ಕೊಂಬಂದಾನ ಎಷ್ಟು ಚಂದ ಹಚ್ಕೊಂಡಾನ ನೋಡಿರಿ ಸಕ್ರೆ ದೇವ್ರ ಮುಂದೆ ಇಡ್ತೀವಲ್ಲ ಅದನ್ನು ತೊಗೊಂಬಂದು ತಿನ್ಕೋ ಅಂತ ನಿಂತಾನಿಲ್ಲಿ ಆಯ್ತಪ್ಪ ಇನ್ನೊಂದು ಸ್ವಲ್ಪ ದೊಡ್ಡವಾಗಿಬಿಟ್ರೆ ಸಾಕು ತನ್ನ ಕೆಲಸ ತಾನ ಮಾಡ್ಕೊತಾನೆ ಅನ್ನೋದೊಂದು ಖುಷಿ ನನಗೆ ಸಣ್ಣವಿದ್ದಾಗ ನಾವೇ ಎಲ್ಲನೂ ಮಾಡಬೇಕು ಅನ್ನೋದು ಅಂದರೆ ಒಬ್ಬರಿದ್ರೆ ಮಾಡ್ಬೋದು ಇಬ್ಬರು ಮೂರು ಜನ ಇದ್ರೆ ಭಾಳ ಕಷ್ಟ ಆಗ್ತೈತಿ ಸೊ ಇವಾಗ ತನ್ನ ಕೆಲಸ ತಾನು ಒಂದೊಂದಾಗೆ ಮಾಡ್ಕೊಳಕ್ಕೆ ಕಲ್ಕೊಳಕತ್ತಾನ ಇನ್ನೂ ಕಲ್ಕೋಬೇಕು ಅವನ್ನ ಕಲಿಸ್ತೀನಿ ಟೈಮ್ ಐತಲ್ಲ ಇನ್ನೂ ಅದಕ್ಕೆ ಇವಾಗಿನ್ನು ಪಾಪ 4 ವರ್ಷ ಅವನಿಗೆ 4 ವರ್ಷ ಸ್ಟಾರ್ಟ್ ಆಗಿ 2 ತಿಂಗಳಾಯ್ತು ಈ ಕಡೆ ನಾನು ಎಲ್ಲ ಸಾಯಂಕಾಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎದ್ದು ರೆಸ್ಟ್ ಅಂತೂ ಮಾಡೋಕೆ ಬಿಡಲ್ಲ ಬಿಡ್ರಿ ಇವರಿಬ್ಬರು ಅಷ್ಟು ಕೆಲಸನೇ ಇರ್ತವೆ ಅದನ್ನ ಸ್ವಲ್ಪ ಕುಂತು ಎದ್ದು ಈ ಕಡೆ ನೋಡಿರಿ ಬಾಂಡೆ ತೊಳ್ಕೊಳತ್ತಿದ್ದೆ ಬಾಂಡೆ ಎಲ್ಲ ಬಿಟ್ಬಿಟ್ಟಿದ್ವಲ್ಲ ನಾಷ್ಟ ಏನೂ ಮಾಡಿಲ್ಲ ನಾನು ಅಂದ್ರೂ ದೋಸೆ ನಮ್ಮ ಅಕ್ಕ ಕೊಟ್ಟಾಳ ನಾನೇನು ಮಾಡಿಲ್ಲ ಅಂದ್ರೂ ಬಾಂಡೆ ಬಿದ್ದೇ ಬಿಟ್ಟಿರ್ತಾವೆ ಗೊತ್ತೈತಲ್ಲ ಸಿಂಕ್ ಒಳಗೆ ಪಾತ್ರೆ ಇರಲಿಲ್ಲ ಅಂದ್ರೆ ಮನೇನ ಅಲ್ಲ ಅಂತಾರೆ ಸೊ ಅದೇ ಪಾತ್ರೆ ಎಲ್ಲ ತೊಳ್ಕೊಳತ್ತಿದ್ದೆ ಈ ಕಡೆ ಅವ್ರನ್ನ ನೋಡ್ಕೊತನೇ ಕೆಲಸ ಮಾಡೋದು ಅದು ಚಟ್ನಿ ಬೆಳಗ್ಗೆ ಮಾಡಿದ್ದೆ ಮತ್ತು ಮಧ್ಯಾಹ್ನ ಅನ್ನೋಷ್ಟಾಗಿ ಹೋಗ್ಬಿಟ್ಟಿರ್ತೈತಿ ಆಲ್ರೆಡಿ ಸಾಯಂಕಾಲ ಆಗಿತ್ತು 5 ಗಂಟೆ ಆಗಿತ್ತು ಚಟ್ನಿ ಒಂಥರ ಆಗಿಬಿಟ್ಟಿರ್ತೈತೆ ಅದು ಅಕ್ಕ ಚಟ್ನಿ ತೊಗೊಂಡು ಬಂದು ಅದನ್ನು ತೊಳ್ಯಾಕೆ ತೊಗೊಳತ್ತಿದ್ದೆ ಅದನ್ನು ಎಲ್ಲ ಭಾಂಡೆ ಎಲ್ಲ ತೊಳ್ಕೊಂಡು ನನ್ನ ಮಗಳಿಗೆ ಸ್ನಾನ ಮಾಡಿಸ್ಬೇಕು ಬೆಳಗ್ಗೆನ ಏನೂ ಮಾಡಿಸಿಲ್ಲ ಆಕೆಗೆ ನಾನು ಮುಗಿಸಿದೆ ಫ್ರೆಂಡ್ಸ್ ಇವಾಗ ನನ್ನ ಮಗಳಿಗೆ ಎಣ್ಣೆ ಸ್ನಾನ ಮಾಡಿಸ್ಬೇಕು ಎಣ್ಣೆ ಕಾಯ್ಕಿಟ್ಟೀನಿ ಕಾದೈತಿ ಸ್ವಲ್ಪ ಆರಲಿ ಅಂತ ಬಿಟ್ಟೀನಿ ಸ್ವಲ್ಪ ತಣ್ಣಗಾದ್ರೆ ತೊಗೊಂಡೋಗಿ ನೀರನ್ನು ಆನ್ ಮಾಡೀನಿ ಗೀಝರ್ ಈಕೆಗೆ ಫಸ್ಟ್ ಸ್ನಾನ ಮಾಡಿಸ್ಬಿಡ್ತೀನಿ ಬೆಳಗ್ಗೆ ಮಾಡಿಸ್ಬೇಕಂದ್ರೆ ಆಗಲಿಲ್ಲ ಸೊ ಅದಕ್ಕೆ ಇವಾಗ ಮಾಡಿಸ್ತೀನಿ ಸ್ನಾನ ಎಲ್ಲ ಮಾಡಿಸಿ ಈಕೆಗೆ ರೆಡಿ ಮಾಡಿದೆ ಕೈಯಾಗ ಏನಾರ ಆಟ ಆಡೋಕೆ ಕೊಡಬೇಕು ಈಕೆಗೆ ಇಲ್ಲಾಂದ್ರೆ ಸುಮ್ಮನೆ ಕುಂದ್ರಂಗಿಲ್ಲ ಇದೆ ಮೇಡಮ್ ಆಕೆಯಿಂದ ಪೌಚ್ ಐತಲ್ಲ ಪೌಡರ್ ಕಾಡಿಗೆ ಅದೆಲ್ಲ ಇಡ್ತೀವಲ್ಲ ಅದು ಪೌಚ್ ಕೊಟ್ಟಿದ್ದೆ ಅದನ್ನು ಆಟ ಆಡ್ಕೊಂತ ಕುಂತಾಳ ಹುಡುಗಿಯರಿಗೆ ಮೇಕಪ್ ಅಂದರೆ ಇಷ್ಟ ಅಲ್ಲ ಸೊ ಈಕಿನೂ ಹುಡುಗಿ ಅಲ್ಲ ಅದಕ್ಕೆ ನೋಡಿರಿ ತನ್ನ ಪೌಚ್ ಕೊಟ್ಬಿಟ್ರೆ ಸಾಕು ಆಟ ಆಡ್ಕೊಂತ ಕುಂತ್ಬಿಡ್ತಾಳೆ ಸೊ ನೋಡಿರಿ ನಾನು ವಾಯ್ಸ್ ಓವರ್ ಕೊಡತ್ತೀನಿ ಅವಾಜ್ ಹೆಂಗೆ ಮಾಡತ್ತಾಳ ಭಾಳ ಜೋರು ಅದಾಳ್ರಿ ಈಕಿ ಜಗ್ಗ ಜೋರು ಅಂದ್ರೆ ಜೋರು ಅದಾಳ ಮಾಡಿಸಿದ ಕೂಡಲೇ ದೀಪನೂ ಹಚ್ಚಾಕ್ ಬಿಡತ್ತಿಲ್ಲ ಅಷ್ಟು ಜೋರು ಆಳತ್ತಾಳ ನನ್ನ ಮಗಳು ಆಕೆ ಪಾಪ ನಿದ್ದೆ ಬಂದಿದ್ದು ಕಾಣಿಸ್ತೈತಿ ನೋಡ್ರಿಲಿ ಮಲ್ಕೊಂಡ್ಲು ನಿದ್ದೆ ಮಾಡತ್ತಾಳ ಮಸ್ತಾಗಿ ಆಕೆಗೂ ವಿಭೂತಿ ಹಚ್ಚೀನಿ ನಿದ್ದೆ ಜೋರು ಐತೆ ಮೇಡಮ್ ಅವ್ರಿಗೆ ಇನ್ನು ನಾನು ಚಹಾ ಕುಡ್ದಿಲ್ಲ ಚಹಾ ಕುಡಿಬೇಕು ಕರೆಕ್ಟಾಗಿ ವಿಭೂತಿನ ಹಚ್ಕೊಂಡಿಲ್ಲ ಈಕೆ ಆಡೋ ಅವತಾರಕ್ಕೆ ಚಹಾ ಕುಡಿತೀನಿ ಬರೀ ಮನೆ ಒಳಗೆ ಯಾರೂ ಇಲ್ಲ ನಮ್ಮ ಅಣ್ಣಿನ ಕರ್ಕೊಂಡು ಹೋಗ್ಯಾರ ಇಲ್ಲೇ ಹೊರಗೆ ಸೊ ಈಕಿನೂ ಮಲ್ಕೊಂಡ್ಲು ಇವಾಗ ಒಂದು ಸ್ವಲ್ಪ ಹೊತ್ತು ನಾನು ಆರಾಮ್ ರೆಸ್ಟ್ ಮಾಡ್ತೀನಿ ಕುಂದಿರ್ತೀನಿ ಇಂಥ ಟೈಮ್ ಸಿಗಂಗಿಲ್ಲ ನೋಡಿರಿ ಮಕ್ಕಳು ಮಲ್ಕೊಂಡಾಗ ನಮ್ಗೆ ಇಂಥ ಟೈಮ್ ಸಿಗ್ತೈತಿ ಸೊ ಆರಾಮಾಗಿ ಕುಂತ್ಕೋಬೇಕೀಗ ಚಹಾ ಕುಡಿಬೇಕು ನಾನು ಫಸ್ಟ್ ಮೈಂಡ್ ಒಂಥರ ತಲೆ ನೋವು ಆಗ್ಬಿಟ್ಟೈತೆ ನನಗಂತರೂ ಆರಾಮಾಗಿ ಕೂತ್ಕೊಂಡು ಚಹಾ ಕುಡಿತೀನಿ ಇವಾಗ ನನ್ನ ಮಗಳು ಮಲ್ಕೊಂಡ್ಮೇಲೆ ನನಗಂತೂ ತಲೆ ಜಗ್ಗು ಸಾಕತ್ಬಿಟ್ಟಿತ್ತು ಅದಕ್ಕೆ ಆರಾಮಾಗಿ ಒಂದು ಸ್ವಲ್ಪ ಚಹಾ ಮಾಡ್ಕೋಬೇಕಂಥೇಳಿ ನನಗೆ ಒಬ್ಬಾಕಿಗೆ ಎಲ್ಲ ಸ್ವಲ್ಪ ಮಾಡ್ಕೊಳತ್ತಿದ್ದೆ ಮತ್ತು ಜಾಸ್ತಿ ಮಾಡಿಬಿಟ್ರೆ ಉಳಿದು ಬಿಡ್ತೈತಿ ಅನ್ನೋ ಕಾರಣಕ್ಕೆ ಮೆಲ್ಲಕ್ಕೆ ಚಹಾ ಮಾಡ್ಕೊಂತ ಆರಾಮಾಗಿ ನೋಡ್ತಾ ಇರ್ಬೋದು ನೀವು ಚಹಾ ಮಾಡಿಕೊಂಡು ಇವಾಗ ಚಹಾ ಕುಡ್ಕೊಂತ ಆರಾಮಾಗಿ ಕುಂದಿರ್ತೀನಿ ಸ್ವಲ್ಪ ಹೊತ್ತು ಚಹಾ ಕುಡ್ದೆ ಮೈಂಡ್ ಸ್ವಲ್ಪ ರಿಲೀಫ್ ಅನ್ನಿಸ್ತು ನಮಗೇನೋ ಚಹಾ ಕುಡ್ದನೋ ಒಂಥರ ಸಮಾಧಾನ ಅನ್ನಿಸ್ತೈತಿ ಇಲ್ಲ ಅಂದ್ರೆ ಸಮಾಧಾನ ಆಗಂಗಿಲ್ಲ ಆಕಿನೂ ಮಲ್ಕೊಂಡಾಳ ಅಡುಗೆ ಮಾಡಬೇಕು ಇವಾಗ ಸ್ವಲ್ಪ ಹೊತ್ತು ರೆಸ್ಟಿಗೆ ತೊಗೊಂಡು ಕುಂತೀನಿ ಬೆಳಗ್ಗೆ ಅಂತಲೂ ಒಟ್ಟು ಕುಂತೇ ಇಲ್ಲ ಇವತ್ತು ಕೆಲಸ 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 ದೇವ್ರೆ 2 ಮಕ್ಕಳಾದ್ಮೇಲಂತೂ ಜಗ್ಗ ಕೆಲಸ ಆಗಿರ್ತಾವೆ ಒಬ್ಬರು ತಪ್ಪತ್ಲೆ ಒಬ್ಬರು ನಾನು ನೋಡ್ಕೋಬೇಕು ಇವಾಗ ನನ್ನ ಮಗಳನ್ನೂ ಊಟ ಮಾಡಿಸ್ತೀನಿ ಆಕೆಗೂ 3 ಟೈಮು ಊಟ ಮಾಡಿಸ್ತೀನಿ ಅದಕ್ಕೆ ಆಕೆಗೆ ಊಟ ಮಾಡಿಸ್ಬೇಕು ಇವಂಗೆ ಊಟ ಮಾಡಿಸ್ಬೇಕು ಆಕೆಗೆ ಸ್ನಾನ ಮಾಡಿಸ್ಬೇಕು ಇವಂಗೆ ಸ್ನಾನ ಮಾಡಿಸ್ಬೇಕು ಯಪ್ಪ ನನ್ನ ಮಗ ಹೆಂಗದಾನಂದ್ರೆ ನಾನು ಎಷ್ಟೆಲ್ಲ ಅಡ್ಡಾಡ್ತಿರ್ತೀನಿ ಕೆಲಸ ಮಾಡ್ತಿರ್ತೀನಿ ಅಡುಗೆ ಮನೆ ಒಳಗೆ ಇರ್ತೀನಿ ಅವಾಗ ಒಂದು ಸ್ವಲ್ಪ ನೀರು ಕೊಡು ಅಂತೇನು ಕೇಳಲ್ಲ ಅವ್ನು ನನಗೆ ಎಲ್ಲ ಕೆಲಸ ಮುಗಿಸಿ ಬಂದು ಹಬ್ಬ ಅಂತಂದು ಹಿಂಗೆ ಕುಂತಿರ್ತೀನಿ ಮಮ್ಮಿ ನೀರು ಕೊಡು ಮಮ್ಮಿ ನಂಗೆ ತಿನ್ನಕ್ಕೆ ಕೊಡು ಮಮ್ಮಿ ನಂಗೆ ಏನರ ಕೊಡು ಅಂತ ಹಿಂಗೆ ಜೀವ ತಿಂತಾನೆ ರೀ ಜಗ್ಗ ಜೀವ ತಿಂತಾರೆ ಮಕ್ಕಳು ದೊಡ್ಡವಾಗೋವರೆಗೂ ಒಂಥರ ಪುನರ್ಜನ್ಮ ಆದಂಗೆ ಆಗ್ಬಿಟ್ಟಿರ್ತೈತಿ ಪ್ರೆಗ್ನೆಂಟ್ ಇದ್ದಾಗ ಬೇರೆ ಮತ್ತೇನದು ಡೆಲಿವರಿ ಪೇನ್ ತಡ್ಕೊಬೋದು
ಮಕ್ಕಳು ಸಣ್ಣ ಇದ್ದಾಗ ತಡ್ಕೊಬೋದು. ಇವಾಗ ದೊಡ್ಡ ಆದಮೇಲೆ ಅಂತೂ ದೇವರೇ ಬೇಡಪ್ಪ ಬೇಡ ಅನಿಸ್ಬಿಡ್ತೈತೆ. ಅಷ್ಟು ತಲೆ ಕೆಟ್ಟ ಚಿತ್ರಣ ಆಗ್ಬಿಟ್ಟೈತೆ ನಮ್ದಂತೂ. ನನಗಂತೂ ಒಂದು ಸ್ವಲ್ಪನೂ ರೆಸ್ಟ್ ಇಲ್ಲ. ಬೆಳಗ್ಗೆಯಿಂದನೂ ಒಟ್ಟು ಕೆಲಸ ಹಂಗೆ ಕೆಲಸ ಮೇಲೆ ಕೆಲಸನೇ ಇರ್ತಾವೆ. ಅದಕ್ಕೆ ಇವಾಗ ಸ್ವಲ್ಪ ಕುಂತ್ಕೊಂಡು ರೆಸ್ಟ್ ಮಾಡಿ ಚಹಾ ಕುಡಿದು ಒಂದು ಸ್ವಲ್ಪ ಕುಂತು ನನಗೆ ನಾನು ಒಂದು ಟೈಮ್ ಕೊಟ್ಕೊಳತ್ತೀನಿ. ತಾಯಂದ್ರಿಗೆ ಹೆಂಗಾಗ್ಬಿಡ್ತೈತಿ ಅಂದ್ರೆ, ಮಕ್ಕಳಾದ್ಮೇಲೆ ಅವ್ರ ಜೊತೆನೇ ಟೈಮ್ ಆಗ್ಬಿಡ್ತೈತೆ ನಮ್ಮದು. ಅವ್ರಿಗೆ ರೆಡಿ ಮಾಡೋದ್ರಾಗ, ಊಟ ಮಾಡಿಸೋದ್ರಾಗ, ಅವ್ರಿಗೆ ಮಲಗಿಸೋದ್ರಾಗ, ಎಬ್ಸೋದ್ರಾಗ, ನೀಟ್ ಮಾಡೋದ್ರಾಗ, ಹಂಗೆ ಅಪ್ಪ ದೇವರೇ ಅದು ಸುಸು ಮಾಡ್ಕೊಂಡ್ರು, ಮೋಷನ್ ಮಾಡ್ಕೊಂಡ್ರು, ಬರೀ ಅದ್ರೊಳಗೆ ನಮ್ದು ಡೇ ಒಂಥರ ಹೋಗ್ಬಿಡ್ತೈತಿ. ಅದಾಗ ನಮಗಂಥೇಳಿ ನಾವು ಟೈಮ್ ಕೊಟ್ಕೊಳ್ಳೋದೇ ಇಲ್ಲ. ಹಂಗಾಗ್ಬಿಟ್ಟೈತಿ ಇವಾಗ ನನಗಂತೂ. ನಾನಂತೂ ಮಧ್ಯಾಹ್ನ ಒಂದೊಂದು ಸತಿ ಮಲ್ಕೋತೀನಿ, ಯಾವಾಗಾದರೂ ಒಂದು ಸತಿ ರೇರ್. ಆಕೆ ಮಲ್ಕೊಳಕ್ಕೆ ಬಿಡೋದೇ ಇಲ್ಲ ನನಗೆ. ಆಕೆ ಮಲ್ಕೊಂಡಾಗ ನಾವೆಲ್ಲ ಕೆಲಸ ಇರ್ತಾವೆ, ಕೆಲಸ ಮುಗಿಸ್ಕೊಂಡು ನಾನು ಮಲ್ಕೋಬೇಕು ಅನ್ನೋಷ್ಟ್ರಾಗ ಎದ್ದು ಬಿಡ್ತಾಳೆ. ಮತ್ತು ನಾನು ಮಲ್ಕೊಳಕ್ಕೆ ಆಗಂಗೆ ಇಲ್ಲ, ಟೈಮ್ ಆಗ್ಬಿಡ್ತೈತಿ, ಎದ್ದು ಬಿಡ್ತೀನಿ ಮತ್ತು ಹಂಗಾಗ್ಬಿಡ್ತೈತಿ. ಸೊ ನಮಗಂತೆ ನಾವು ಒಂದು ಟೈಮ್ ಒಟ್ಟು ಕೊಟ್ಕೊಳ್ಳೋದೇ ಇಲ್ಲ. ಮೈಂಡ್ ಹೆಂಗೆ ಆಗ್ಬಿಡ್ತೈತೆ ಅಂದ್ರೆ, ನಾನು ಎಲ್ಲರೂ ಹೋಗ್ಬಿಡ್ಲ, ದೂರ ಹೋಗ್ಬಿಡ್ಲ ಎಲ್ಲರ ಮಕ್ಕಳನ್ನ ಎಲ್ಲ ಮನೆ ಗಿನಿ ಬಿಟ್ಟು ಅಂತ ಅನ್ನಿಸ್ತೈತಿ. ಆದ್ರೆ ತಾಯಿ ಆದಮೇಲೆ ಅದ್ರದ್ದೊಂದು ಜವಾಬ್ದಾರಿನೇ ಬೇರೆ ಇರ್ತೈತಿ. ಅದೊಂದು ರೆಸ್ಪಾನ್ಸಿಬಿಲಿಟಿ ಅಂತ ಬಂದಮೇಲೆ ನಮ್ಗೆ ಎಷ್ಟೇ ಕಷ್ಟ ಬಂದ್ರೂ ಎಲ್ಲಿ ಹೋಗೋಕ್ಕಾಗಂಗಿಲ್ಲ. ಮಕ್ಕಳು ನೋಡ್ಕೊಂಡು, ಮಕ್ಕಳ ಮುಖ ನೋಡ್ಕೊಂಡಾದ್ರೂ ಜೀವನ ಮಾಡ್ಬೇಕಂತ ಅನ್ನಿಸ್ಬಿಡ್ತೈತೆ. ತಾಯಿ ಕರಳ ಹಂಗಿರ್ತೈತೆ ರೀ, ಅದು ಏನು ಮಾಡೋಕ್ಕಾಗಲ್ಲ. ಸಣ್ಣವರಿದ್ದಾಗ ನಾವು ನಮ್ಮ ತಂದೆ ತಾಯಿಗೆ ಎಷ್ಟು ಕಾಡ್ತಿದ್ವಿ. ಇವಾಗ ನೋಡಿ ದೊಡ್ಡವರಾದ್ಮೇಲೆ ಅದ್ರದ್ದು ಅನುಭವ ಆದಮೇಲೆ ನಮ್ಗೆ ಗೊತ್ತಾಗುತ್ತೆ, ದೇವರೇ ನಮ್ಮ ಪಪ್ಪ ಮಮ್ಮಿಗೆ ನಾವು ಎಷ್ಟು ಕಾಡಿಸ್ತಿದ್ವಲ್ಲ ಅಂಥೇಳಿ. ಅಂದ್ರಿಗೆ ಮೆಂಟಲ್ ಹೆಲ್ತ್ ಎಷ್ಟು ಮುಖ್ಯ ಅಂದ್ರೆ, ಒಂದೊಂದು ಸತಿ ಮನೆಯೊಳಗೆ ಯಾರೂ ನಮ್ಗೆ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಒಂಥರ ಹುಚ್ಚಿಡ್ದಂಗೆ ಆಗ್ಬಿಡ್ತೈತೆ ರೀ. ಒಂಥರ ಎಷ್ಟು ಅಂತ ಒಂದು ಹೆಣ್ಮಗು ಎಷ್ಟು ಅಂತ ನೋವನ್ನ ಅನುಭವಿಸ್ಬೇಕು ರೀ. ಒಬ್ರು ಯಾರು ನಮ್ಗೆ ಸಪೋರ್ಟಿವ್ ಆಗಿ 24 ಗಂಟೆನೂ ಮಗುನ ನಾವೇ ನೋಡ್ಕೋಬೇಕು. ದೇವ್ರೇ ಅದು ಸುಲಭ ಅಲ್ಲ. ಒಬ್ರು ಯಾರು ನಮ್ಗೆ ನೋಡಿಕೊಂಡು ಮಗುನ ನೋಡ್ಕೊಳ್ಳೋದ್ರಾಗ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ನಮಗೂ ಚಲೋ ಅನ್ನಿಸ್ತೈತಿ. ಸೊ ಎಲ್ಲನೂ ನಾವು ಮ್ಯಾನೇಜ್ ಮಾಡಬೇಕು, ಎಲ್ಲನೂ ಮಕ್ಕಳನ್ನೂ ನೋಡ್ಕೋಬೇಕು, ಊಟ ಮಾಡಿಸ್ಬೇಕು. ಅದ್ರಾಗ ಇಬ್ಬರು ಮಕ್ಕಳಿದ್ರಂತೂ ಮುಗ್ದು ಹೋಯಿತು. ಹಳೆ ಕಾಲದಾಗೆಲ್ಲ ಅವರೆಲ್ಲ ಅಷ್ಟು ಮಕ್ಕಳನ್ನ ಹೆರ್ತಿದ್ರಂತ. ಸೊ ಅದನ್ನೆಲ್ಲ ನೆನೆಸ್ಕೊಂಡು ನನಗಂತೂ ಮೈ ಜುಮ್ ಅಂದ್ಬಿಡ್ತೈತಿ. ಅದು ಹೆಂಗಪ್ಪ ಹೆರ್ತಾರೆ ಇವರು ಇಷ್ಟು ಮಕ್ಕಳನ್ನ ಅನ್ನಿಸ್ತೈತಿ. ಅಪ್ಪ ಬೇಡ ಅಂತ ಅಂತಾರೆ. ಸೊ ಅಂಥದ್ರಾಗ ನನಗೆ 2 ಮಕ್ಕಳು, ನನಗೆ ಒಂಥರ ಅನ್ಸಕ್ಕೊಂಡ್ಬಿಟ್ಟೈತಿ. ಈಗಿನ ಮುಂದಿನ ಜನ್ರೇಷನ್ ಇನ್ನೂ ಏನೇನಾಗುತ್ತೋ ಗೊತ್ತಿಲ್ಲ, ದೇವ್ರಿಗೆ ಗೊತ್ತು. ಈಗಿನ ಮಕ್ಕಳು ಸಹ ಹಂಗೆ ಅದಾವ್ರಿ, ಜಗ್ಗ ಕಾಡ್ತಾವೆ, ಜಗ್ಗ ಹಠ ಮಾಡ್ತಾವೆ. ನಾವು ಸಣ್ಣವರಿದ್ದಾಗ ನಾವು ಒಂದು ಕಡೆ ಸುಮ್ಮನೆ ಕುಂದಿರ್ಸಿದ್ರು ನಾವು ಒಂದು ಕಡೆ ಸುಮ್ಮನೆ ಕುಂದಿರ್ತೀವಿ ಅಂತ ನಮ್ಮ ಮಮ್ಮಿ ಈಗೂ ಹೇಳ್ತಾರೆ ನಮ್ಗೆ, ನಿಮ್ಮನ್ನು ಕರ್ಕೊಂಡು ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ ಅಂತಾರೆ. ಅದು ಹೆಂಗೆ ಹೋಗ್ತಿದ್ರೋ ದೇವ್ರಿಗೆ ಗೊತ್ತು. ಅವಾಗ ನಾವೆಲ್ಲ ಸುಮ್ಮನೆ ಇರ್ತಿದ್ವಿ. ಸೊ ಈಗಿನ ಮಕ್ಕಳಂತೂ ಒಂದು ನಿಮಿಷನೂ ಸುಮ್ಮನೆ ಕುಂದ್ರಂಗಿಲ್ಲ. ಕುಂತಲ್ಲೇ ಅವ್ರು ಕುಂದ್ರೋದೇ ಇಲ್ಲ. ಹಂಗೆ ಅದಾರ ಅವ್ರು, ಅಷ್ಟು ಕಾಡ್ತಾರೆ. ನನ್ನ ಮಗಳು ಅದಳ ಈಗ ಉದಾಹರಣೆಗೆ, ಇನ್ನೂ ಆಕೆಗೆ ನಾಳೆ 22 ಬಂದರೆ 9 ಕಂಪ್ಲೀಟಾಗಿ 10ಗೆ ಬೀಳ್ತಾಳೆ. ಆಕೆ ಎಷ್ಟು ಲಗು ಬೆಳ್ಯಾಕೆ ಕುಂತ್ಲು ನನಗೆ ಗೊತ್ತಾಗತ್ತಿಲ್ಲ. ಅಷ್ಟು ಉಡಾಳ್ದಾಳಕಿ, ಭಾಳ ಕೆಟ್ಟ ಉಡಾಳ್ದಾಳಕಿ. ಎಲ್ಲ ಆಕೆ ಮಾಡೋದು ನೋಡ್ಬಿಟ್ರೆ ನನಗೊಂದೊಂದು ಸಲ ಅಳುನೂ ಬಂದುಬಿಟ್ಟಿರ್ತೈತಿ ಕಂಟ್ರೋಲ್ ಮಾಡಿಕೊಂಡು. ಮತ್ತು ಇದು ಹಿಂಗೆ ಶಾಶ್ವತ ಇರೋಂಗಿಲ್ಲ, ಮುಂದೆ ಹಂಗೆ ಹೋಗ್ತಿರ್ತೈತಿ ಅಂತಂದು ನಾನು ಸಮಾಧಾನ ಮಾಡಿಕೊಂಡು ಹೋಗಾತೀನಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಈ ತಾಯಿ ಅನ್ನೋದು ಒಂದು ಜರ್ನಿ ಏನೈತಲ್ಲ ಅದು ಮತ್ತೆ ನಮ್ಗೆ ಸಿಗೋಂಗಿಲ್ಲ. ಈಗ ನೋಡಿರಿ, ನನ್ನ ಮಗ 3 ವರ್ಷ ಕಂಪ್ಲೀಟಾಗಿ 4ನೇ ವರ್ಷಕ್ಕೆ ಬಿದ್ದೈತೆ ಅವ್ನಿಗೆ. ಇವಾಗ ಅವನು ಮತ್ತೆ ಸಣ್ಣವನಾಗಂದ್ರೆ ಆಗಂಗಿಲ್ಲ. ಮತ್ತು ಇನ್ನೂ ಅವ್ನು ಬೆಳ್ಕೊತ ಹೋಗ್ತಾನೆ ಹೊರತು ಆ ಟೈಮ್ ಯಾವತ್ತೂ ಹಿಂದೆ ಬರೋಂಗಿಲ್ಲ. ಈ ಟೈಮ್ ಹಿಂಗೆ ಇರೋಂಗಿಲ್ಲ. ಸೊ ಅದನ್ನ ಹೇಳ್ಕೊತಾನೆ ನಾವು ನಮ್ಮ ಜೀವನನ ಮುಂದುವರಿಸ್ಬೇಕು. ಕಷ್ಟ ಬರಲಿ ಸುಖ ಬರಲಿ, ಕಷ್ಟ ಬಂದ್ರೆ ಅಳಕ್ಕೆ ಹೋಗ್ಬಾರ್ದು, ಸುಖ ಬಂದ್ರೆ ಖುಷಿನೂ ಆಗಕ್ಕೆ ಹೋಗ್ಬಾರ್ದು. ಯಾಕಂದರೆ ಈ ಟೈಮ್ ಹಂಗೆ ಇರೋಂಗಿಲ್ಲ. ಸೊ ಇವತ್ತು ನಮ್ಗೆ ಕಷ್ಟ ಆಯ್ತಂದ್ರೆ ನಾಳೆ ಸುಖ ಬರ್ತೈತಿ. ಅದೇ ಈ ಕ್ಷಣ ನಮ್ಗೆ ಸುಖ ಆಯ್ತಂದ್ರೆ ಮುಂದೆ ಕಷ್ಟನೂ ಬರ್ತೈತಿ ಅಂತ ನಾವು ಅಂದ್ಕೊಂಡು, ಸೊ ಅಷ್ಟು ಜಾಸ್ತಿ ಖುಷಿಯಾಗಿ ಎಕ್ಸೈಟ್ಮೆಂಟ್ ಒಳಗೆ ಇರಕ್ಕೆ ಹೋಗ್ಬಾರ್ದು. ನಾರ್ಮಲಾಗಿ ಕಾಮಾಗಿರ್ಬೇಕಂತ ನಾನು ಅಂದ್ಕೊಂಡು, ಸೊ ಹಂಗೆ ಹೋಗಾಕತ್ತೈತಿ ಡೇ ಹಂಗೆ ಹೊಂಟೈತಿ. ಸೊ ನನ್ನ ಮಗಳು ಈಗ ದೊಡ್ಡಕ್ಕೆ ಆಗ್ಬಿಟ್ಲ. ಇನ್ನು ಅವಾಗೆಲ್ಲ ಪಾಪು ಇದ್ದಾಗ ಎಷ್ಟು ಕ್ಯೂಟಾಗಿ ಇರ್ತಿದ್ಲು. ಇವಾಗ ಸ್ವಲ್ಪ ತರಲೆ ಆಗ್ಬಿಟ್ಟಾಳ, ಉಡಾಳಾಗ ಇನ್ನೂ ಕ್ಯೂಟ್ ಆಗ್ಯಾಳಕ್ಕಿ. ಸೊ ಉಡಾಳ್ತಂದ್ರೊಳಗೆ ಕ್ಯೂಟ್ನೆಸ್ ಕಾಣೋರಂದ್ರೆ ನಾವು ತಾಯಂದ್ರೆ ಅಷ್ಟೇ ಅನಿಸ್ತೈತಿ. ಓಕೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಹೇಳಬೇಕು ಅನ್ನಿಸ್ತು. ಸೊ ಅದಕ್ಕೆ ಹೇಳತ್ತೀನಿ, ಮತ್ತೇನಿಲ್ಲ. ಮತ್ತೇನಪ್ಪ ಅಂದ್ರೆ ಈ ಟೈಮ್ ಹಿಂಗೆ ಇರೋಂಗಿಲ್ಲ. ಯಾರ್ಯಾರು ಹೊಸದಾಗಿ ತಾಯಂದ್ರೆ ಇದ್ದೀರಿ ನೋಡಿರಿ, ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಮಕ್ಳು ಹಿಂಗೆ ಇರೋಂಗಿಲ್ಲ. ಈ ಟೈಮ್ ಮತ್ತೆ ಬರೋಂಗಿಲ್ಲ. ಅವ್ರು ಒಂದು ಸತಿ ದೊಡ್ಡವ್ರಾಗ್ಬಿಟ್ರೆ ಹಂಗೆ ಗ್ರೋ ಅಪ್ ಆಗ್ತಾನೆ ಇರ್ತಾರೆ ಅವರು ಡೈಲಿ. ಸೊ ಅದು ಮತ್ತೆ ಸಿಗೋಂಗಿಲ್ಲ ನಿಮ್ಗೆ. ಎಂಜಾಯ್ ಮಾಡಿರಿ. ದುಃಖ ಆದ್ರೆ ನೋವಾದ್ರೆ ಹಂಗೆ
ಚೇರ್ ಅಪ್ ಮಾಡ್ಕೊತ ಇರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವ್ಲಾಗ್ ಸಿಗ್ತಾರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದೊಳಗೆ ಒಂದು ಒಳ್ಳೆ ವಿಡಿಯೋ ಜೊತೆ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.